ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಲವು ಹಾದಿಗಳಲ್ಲಿ ಚಲನವಲನ. 3 ತಂತ್ರ ಪದ್ಧತಿಗಳು. ದಕ್ಷಿಣ ಭಾರತದ ಮಲಬಾರ್ ಬೆಟ್ಟಗಳಲ್ಲಿ ವಾಸ ಮಾಡುತ್ತಿದ್ದ ಮಹಾನ್ ತಂತ್ರ ಸಿದ್ಧನಲ್ಲಿಗೆ ಹೋಗಿ ಕಲಿಯುವಂತೆ ಗುರುಗಳು ನನಗೆ ಹೇಳಿದರು. ಆ ತಂತ್ರ ಸಿದ್ಧ 102 ವರ್ಷ ವಯಸ್ಸಾದವರು, ವಿದ್ವಾಂಸರು, ಆರೋಗ್ಯವಂತರೂ ಆದ ಅವರು, ಶಾಂತ ಸ್ವಭಾವದವರು, ಸಂಸಾರಿ ಜೀವನವನ್ನು ಬದುಕಿದರು. ಅವರು ಅನೇಕ ಉನ್ನತ ಮಟ್ಟದ ಯೋಗಿಗಳಿಗೆ, ಸನ್ಯಾಸಿಗಳಿಗೆ ತಂತ್ರಶಾಸ್ತ್ರವನ್ನು ಬೋಧಿಸುತ್ತಿದ್ದರು. ತಂತ್ರ ಸಿದ್ಧಾಂತ ಹಾಗೂ ತಂತ್ರ ವಿಜ್ಞಾನವನ್ನು ಕುರಿತಂತೆ ಯಥೇಚ್ಛವಾದ ಸಾಹಿತ್ಯ ರಾಶಿಯಿದ್ದರೂ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಅಲ್ಲದೆ ಬಹುತೇಕ ಅದನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ. ತುಂಬ ಉಚ್ಚ ಮಟ್ಟದ ಈ ನಿಗೂಢ ವಿಜ್ಞಾನವು ಹಿಂದೂ, ಜೈನ ಹಾಗೂ ಬೌದ್ಧರಿಂದ ಅಭ್ಯಾಸ ಮಾಡಲ್ಪಟ್ಟಿದೆ. ಪಾಟ್ನಾದ ಖುದಾಬಕ್ಷ ಗ್ರಂಥಾಲಯ, ಬರೋಡಾ ಗ್ರಂಥಾಲಯ ಹಾಗೂ ಮದ್ರಾಸ್ ಗ್ರಂಥಾಲಯಗಳು ಈ ವಿಷಯಕವಾದ ಹಸ್ತಪ್ರತಿಗಳಿಂದ ತುಂಬಿದ್ದರೂ ಸಾಮಾನ್ಯ ವ್ಯಕ್ತಿಗೆ ನಿಲುಕದ ಸಾಹಿತ್ಯ ಇದು. ಅಲ್ಲದೆ ಅರ್ಹರಾದ ತಂತ್ರಶಾಸ್ತ್ರದ ಗುರುಗಳು ದೊರೆಯುವುದೂ ದುರ್ಲಭ. ಆದರೂ ಅರ್ಹ ಗುರುಗಳ ಮಾರ್ಗದರ್ಶನದಲ್ಲಿ ಕ್ರಮವಾಗಿ ಸಾಧನೆ ಮಾಡಿದರೆ ಆತ್ಮಜ್ಞಾನದ ಹಾದಿಯಲ್ಲಿ ಬೇರೆ ಯಾವುದೇ ಆಧ್ಯಾತ್ಮಿಕ ಮಾರ್ಗಕ್ಕೂ ಈ ಮಾರ್ಗವು ಸರಿಸಮನಾಗಿ ನಿಲ್ಲಬಲ್ಲದು. ತಂತ್ರವಿಜ್ಞಾನದ ಪ್ರಕಾರ ಗಂಡು ಮತ್ತು ಹೆಣ್ಣುಗಳು ಶಿವ ಮತ್ತು ಶಕ್ತಿ ಎಂದು ಕರೆಯಲಾಗುವ ವಿಶ್ವದ 2 ತತ್ವಗಳು. ಈ 2 ತತ್ವಗಳು ಪ್ರತಿ ವ್ಯಕ್ತಿಯಲ್ಲಿಯೂ ಇವೆ. ತಂತ್ರ ಪದ್ಧತಿಯಲ್ಲಿ ಕೌಲ, ಮಿಶ್ರ ಮತ್ತು ಸಮಯ ಎಂಬ 3 ಪ್ರಧಾನ ಪಂಥಗಳಿವೆ. ಕೌಲರು ಅಥವಾ ವಾಮತಂತ್ರಿಗಳು ಶಕ್ತಿ ಪೂಜಕರಾಗಿದ್ದು, ಮೈಥುನ ಕ್ರಿಯೆಗಳೂ ಒಳಗೊಂಡಂತೆ ಅವರ ಆರಾಧನಾ ಮಾರ್ಗವು ಬಾಹ್ಯಾಚಾರಗಳನ್ನು ಒಳಗೊಂಡಿದೆ. ಅವರು ತಮ್ಮೊಳಗಿನ ಸುಪ್ತ ಶಕ್ತಿಯನ್ನು ಕುರಿತು ಧ್ಯಾನ ಮಾಡುತ್ತಾರೆ ಮತ್ತು ಬೆನ್ನು ಮೂಳೆಯ ಮೂಲದಲ್ಲಿನ ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುವ ಕುಂಡಲಿನಿಯನ್ನು ಜಾಗೃತಗೊಳಿಸುತ್ತಾರೆ. ಸಾಮಾನ್ಯರು ಸಾಧಾರಣವಾಗಿ ಈ ಮಾರ್ಗವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಮಿಶ್ರ ಪಂಥದಲ್ಲಿ ಆಂತರಿಕ ಆರಾಧನೆಯು ಬಾಹ್ಯಾಚರಣೆಗಳೊಂದಿಗೆ ಮಿಳಿತವಾಗಿದೆ. ಸುಪ್ತ ಶಕ್ತಿಯನ್ನು ಎಚ್ಚರಗೊಳಿಸಿ ಅನಾಹತ ಚಕ್ರಕ್ಕೆ ಸಾಗಿಸಿ ಅಲ್ಲಿ ಅದನ್ನು ಆರಾಧಿಸಲಾಗುತ್ತದೆ. ಪರಿಶುದ್ಧ ಹಾಗೂ ಅತ್ಯುನ್ನತ ತಂತ್ರ ಮಾರ್ಗವನ್ನು ಸಮಯ ಅಥವಾ ದಕ್ಷಿಣ ಮಾರ್ಗ ಎಂದು ಕರೆಯಲಾಗುತ್ತದೆ. ಇದು ಶುದ್ಧ ಯೋಗ. ಮೈಥುನಾಧಾರಿತ ಆರಾಧನಾ ವಿಧಾನಗಳಾವುವನ್ನು ಅಥವಾ ಯಾವುದೇ ಆಚಾರಗಳನ್ನು ಒಳಗೊಳ್ಳದ ಪದ್ಧತಿ ಇದು. ಧ್ಯಾನವು ಇದರ ಕೀಲಿಕೈ. ಆದರೂ ಈ ರೀತಿಯ ಧ್ಯಾನ ತೀರಾ ಅಪರೂಪ. ಈ ಪದ್ಧತಿಯಲ್ಲಿ ಉನ್ನತೋನ್ನತವಾದ ಸಹಸ್ರಾರವನ್ನು ಕುರಿತು ಧ್ಯಾನ ಮಾಡಲಾಗುತ್ತದೆ. ಈ ಪದ್ಧತಿಯಲ್ಲಿ ಶ್ರೀಚಕ್ರದ ಜ್ಞಾನವು ಸ್ಫುರಿಸುತ್ತದೆ. ಈ ಪದ್ಧತಿಯಲ್ಲಿ ಶಿಷ್ಯವೃತ್ತಿ ಸ್ವೀಕರಿಸಬೇಕಾದರೆ ಚಕ್ರಗಳು, ನಾಡಿಗಳು, ಪ್ರಾಣಶಕ್ತಿಗಳು ಹಾಗೂ ಜೀವನವನ್ನು ಕುರಿತ ತತ್ವಜ್ಞಾನ ಇವುಗಳ ತಿಳುವಳಿಕೆಗಳು ಅಗತ್ಯವಾಗುತ್ತವೆ. ನಾನು 3 ಪದ್ಧತಿಗಳ ಪರಿಚಯವನ್ನೂ ಪಡೆದವನಾದರೂ ಸಮಯಾಚಾರ ಪದ್ಧತಿಯಲ್ಲಿ ನನಗೆ ದೀಕ್ಷೆ ನೀಡಲಾಯಿತು. ಇದನ್ನು ವಿವರಿಸುವ ನನಗೆ ಪ್ರಿಯವಾದ ಗ್ರಂಥಗಳೆಂದರೆ ಆನಂದಲಹರಿ ಮತ್ತು ಸೌಂದರ್ಯ ಲಹರಿ. ಈ ಆಚಾರ್ಯರೊಂದಿಗೆ 1 ತಿಂಗಳ ಕಾಲ ಇದ್ದು ಈ ವಿಜ್ಞಾನದ ಪ್ರಯೋಗಾತ್ಮಕವಾದ ವಿವರಗಳನ್ನು ಕಲಿಯುವ ಹಾಗೂ ಈ 2 ಗ್ರಂಥಗಳ ಬಗ್ಗೆ ಇರುವ ಹಲವಾರು ಭಾಷ್ಯಗಳನ್ನು ಅಭ್ಯಾಸ ಮಾಡುವ ಕಾರ್ಯದಲ್ಲಿ ತೊಡಗಿದ್ದೆ. ಆಮೇಲೆ ಹಿಮಾಲಯಕ್ಕೆ ಮರಳಿದೆ. ಬೋಲೋ ಸಬ್ ಸಂತ್ ಕಿ ಜೈ.